ಎಲ್ಲರೂ ಕೂಡ ಬಿಗ್ ಬಾಸ್ ಆರಂಭ ಯಾವಾಗ ಆಗುತ್ತೆ ಅಂತ ಅಂದ್ಬಿಟ್ಟು ಬಹಳ ಕುತೂಹಲದಿಂದ ಕಾಯ್ತಿದ್ದೀರಾ. ಈಗ ಒಂದು ಇನ್ಫಾರ್ಮೇಶನ್ ಕೂಡ ಇಲ್ಲಿ ಸಿಕ್ಕಿದೆ. ಇದೇ ಸೆಪ್ಟೆಂಬರ್ 5ನೇ ತಾರೀಕಿಂದ ಇಲ್ಲಿ ಬಿಗ್ ಬಾಸ್ ಆರಂಭ ಆಗ್ತಿದೆ ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ಸೊ ವೀಕ್ಷಕರೇ, ಈ ಸತಿ ಬಿಗ್ ಬಾಸ್ ಟೋಟಲ್ ಆಗಿ 6ರಿಂದ 7 ಭಾಷೆಗಳಲ್ಲಿ ಒಟ್ಟಿಗೆ ಪ್ರಸಾರ ಆಗಲಿದೆ ಅಂತ ಅಂದ್ಬಿಟ್ಟು ಜಿಯೋ ಹಾಟ್ಸ್ಟಾರ್ ಮೂಲಕನೇ ಇಲ್ಲಿ ಹೇಳಿದ್ದಾರೆ. ಈಗ ಇನ್ನೊಂದೇನಪ್ಪ ಅಂತಂದರೆ ಗುಡ್ ನ್ಯೂಸು, ಆಗಸ್ಟಲ್ಲಿ ಒಂದು ಪ್ರೋಮೋ ಕೂಡ ಇಲ್ಲಿ ಬರ್ತದೆ ಅಂತ ಅಂದ್ಬಿಟ್ಟು ಹೇಳಲಾಗಿದೆ. ಆದರೆ ಇದು ಅಧಿಕೃತವಾಗಿ ಕಲರ್ಸ್ ವಾಹಿನಿ ಆಗಲಿ ಅಥವಾ ಬಿಗ್ ಬಾಸ್ ಟೀಮ್ ಅವರಾಗಲಿ ಹೇಳಿರೋದು ಅಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸೆಪ್ಟೆಂಬರ್ 5ನೇ ತಾರೀಕಿಂದ ಈ ಸತಿ ಬಿಗ್ ಬಾಸ್ ಸೀಸನ್ 13 ಆರಂಭ ಆಗುತ್ತೆ ಅಂತ ಅಂದ್ಬಿಟ್ಟು ಚರ್ಚೆಗಳು ನಡೀತಿದೆ. ಸೆಪ್ಟೆಂಬರ್ 5ನೇ ತಾರೀಕಿಂದ ಈಗ ಬಿಗ್ ಬಾಸ್ ಆರಂಭ ಆದರೆ ಈಗ ಮೊದಲನೇ ಸತಿ ಆಡಿಷನ್ ಕರೆದಿದ್ರಲ್ಲ, ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಮತ್ತು ಯಾರೆಲ್ಲ ಸೆಲೆಕ್ಟ್ ಆಗಿಲ್ಲ ಅಂತ ಕೂಡ ಇಲ್ಲಿ ಮೇಲ್ಗಳನ್ನ ಕಳಿಸಿದ್ದಾರೆ. ಸೆಲೆಕ್ಟ್ ಆದವ್ರಿಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಮೇಲ್ ಬಂದಿದೆ, ಸೆಲೆಕ್ಟ್ ಆಗದೆ ಇರೋರಿಗೆ ಈ ಸತಿ ಸೆಲೆಕ್ಟ್ ಆಗಿಲ್ಲ ಅಂತ ಕೂಡ ಇಲ್ಲಿ ಮೇಲ್ ಕಳಿಸಿದ್ದಾರೆ. ಈಗ ಮೊದಲನೇ ಹಂತದ ಪ್ರೊಸೀಜರ್ ಅಂತೂ ಈಗ ಮುಗಿಸಿದ್ದಾರೆ. ಆ ನಂತರ ಯಾರ ಸೆಲೆಕ್ಟ್ ಆಗಿದಾರೋ ಅವ್ರಿಗೆ 2ನೇ ಹಂತದ ಪ್ರೊಸೀಜರು, ಒಂದಿಷ್ಟು ಅಗ್ನಿ ಪರೀಕ್ಷೆ ಅಂತ ಅಂದ್ಬಿಟ್ಟು ಮಾಡ್ತಾರೆ. ಈಗ ಸ್ಟೇಜ್ ಮೇಲೆ ಕರೆದ್ಬಿಟ್ಟು ಅವ್ರಿಗೊಂದಿಷ್ಟು ಟಾಸ್ಕ್ ಏನೋ ಕೊಡ್ತಾರಂತೆ, ಹಾಗಂತೆ ಹೀಗಂತೆ ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಚಾರದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳು ನಡೀತಿದೆ. ಈಗ ಡೈರೆಕ್ಟಾಗಿ ಆಡಿಷನ್ನು ನಾವು ಕೊಟ್ಟಾಗ ಸೆಲೆಕ್ಟ್ ಆಗಿ ಬಿಗ್ ಬಾಸ್ ಮನೆಯೊಳಗಡೆ ಹೋಗೋಕ್ಕೆ ಆಗಲ್ಲ. ಈಗ ಮೊದಲನೇ ಹಂತದ ಪ್ರೊಸೀಜರು, ಫಸ್ಟ್ ನೀವು ವಿಡಿಯೋ ಮಾಡಿದಾಗ ಈಗ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು ಹೇಳ್ತಾಳೋ ಅದು ಮೊದಲನೇ ಹಂತದ ಪ್ರೊಸೀಜರು. ಈಗ 2ನೇ ಹಂತದ ಪ್ರೊಸೀಜರು ಕೂಡ ಇಲ್ಲಿ ನಡೆಯುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದ್ರ ಪ್ರಕಾರ ಈಗ 2ನೇ ಒಂದು ಪ್ರೋಮೋ ಕೂಡ ಇಲ್ಲಿ ಬಿಡ್ತಾರಂತೆ. ಅದಾದ ಮೇಲೆ ಈಗ ಸೆಪ್ಟೆಂಬರ್ 5ನೇ ತಾರೀಕು ಭರ್ಜರಿಯಾಗಿ ಆರಂಭ ಆಗುತ್ತೆ ಅಂತಂದ್ಬಿಟ್ಟು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನ್ಯೂಸ್ ಕೂಡ ಸ್ಪ್ರೆಡ್ ಆಗಿದೆ. ಸೊ ವೀಕ್ಷಕರೇ, ಯಾರ್ಯಾರಿಗೆ ಸೆಲೆಕ್ಟ್ ಆಗಿದ್ದೀರಾ ಅಂತಂದ್ಬಿಟ್ಟು ಮೆಸೇಜ್ ಬಂದಿದೆ ಮತ್ತು ಸೆಲೆಕ್ಟ್ ಆಗಿಲ್ಲ ಅಂತಲೂ ಕೂಡ ಮೆಸೇಜ್ನ ಕಳಿಸಿದ್ದಾರೆ ಮೇಲಲ್ಲಿ. ಯಾರ್ಯಾರಿಗೆ ಬಂದಿದೆ ಅಂತಂದ್ಬಿಟ್ಟು ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ. ಈ ಸತಿ ಬಿಗ್ ಬಾಸು ಯಾವಾಗ ಆರಂಭ ಆದರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.